ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಆಲ್ರೆಡಿ ಪೋಸ್ಟ್ ಮಾಡಿಬಿಟ್ಟಿದೆ ಲಕ್ಷ್ಮಿ ಹಬ್ಬದ್ದು. ನಾನೇ ಇನ್ನೂ ಪೋಸ್ಟ್ ಮಾಡಿಲ್ಲ, ಸ್ವಲ್ಪ ಲೇಟ್ ಆಯಿತು ಎಡಿಟಿಂಗ್ ಮಾಡೋದು. ಬಿಕಾಸ್ ಹಬ್ಬ ಮುಗ್ದಿದ್ದ ದಿನ ಶನಿವಾರ, ಶ್ರಾವಣ ಶನಿವಾರ ಅಲ್ವಾ, ಮಾರನೇ ದಿನ. ಹಾಗಾಗಿ ನಮ್ಮ ಅಪ್ಪ ಮತ್ತು ನನ್ನ ತಮ್ಮ ದೇವಸ್ಥಾನಕ್ಕೆ ಹೋಗಿದ್ದು, ಶನಿಮಹಾತ್ಮ ಟೆಂಪಲ್ಗೆ. ಅದು ಬಂದು ಚಿಕ್ಕಮಗಳೂರಲ್ಲೇನೋ ಬರುತ್ತೆ. ಹಾಗಾಗಿ ನಾನು ಒಬ್ಬಳೇ ಎಲ್ಲ ಲಕ್ಷ್ಮಿಗೆ ಪೂಜೆ ಮಾಡಿ ಎಲ್ಲ ಅವತ್ತು ಎತ್ತಬೇಕಿತ್ತು. ಹಾಗಾಗಿ ತುಂಬಾ ಕೆಲಸ ಇತ್ತು. ಜೊತೆಗೆ ಭಾನುವಾರನೂ ನಾವು ಇರಲಿಲ್ಲ, ಚನ್ನಪಟ್ಟಣ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ, ಆಂಜನೇಯ ಟೆಂಪಲ್ಗೆ. ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡೋದು ಲೇಟ್ ಆಯಿತು. ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ರಕ್ಷಾಬಂಧನ, ಸೋಮವಾರ. ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ್. ನಾವು ಹಬ್ಬದ ದಿನ ಬೆಳಗ್ಗೆ 3 ಗಂಟೆ ಅಂದರೆ 3:30ಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು 3-4 ಗಂಟೆ ಆಯಿತು ಕೆಳಗಡೆ ಬರೋದು. ಮನೆಯೆಲ್ಲ ಸೀಟ್ ಇದ್ದೆ ನೆನ್ನೆನೇ ನೈಟು. ಹಾಗೆ ಇನ್ನೊಂದು ಸಲ ಸೀಟ್ಕೊಂಡೆ. ಟೇಬಲ್ ಎಲ್ಲ ರೆಡಿ ಮಾಡಿದ್ವಿ ಅಲ್ವಾ. ಜಸ್ಟ್ ಇನ್ನೇನಿಲ್ಲ, ಲಕ್ಷ್ಮಿಗೆ ಸಾರಿ ಉಡಿಸಿ ಕಲಶ ಪೂಜೆ ಮಾಡೋದು ಅಷ್ಟೇ. ದೇವ್ರ ಮನೆಯಲ್ಲಿ ನಮ್ಮಪ್ಪ ರೆಡಿ ಮಾಡ್ಕೊತಿದ್ದು. ನಾನು ನಮ್ಮ ಯಜಮಾನ್ರು ಇಲ್ಲಿ ಸ್ಯಾರಿ ಎಲ್ಲ ಡ್ರೇಪ್ ಮಾಡಿ ಅಲಂಕಾರ ಎಲ್ಲ ಮಾಡಬೇಕಿತ್ತಲ್ವ. ಹಾಗಾಗಿ ಅಪ್ಪ ದೇವ್ರ ಮನೆ ರೆಡಿ ಮಾಡ್ಕೊತಿದ್ದು, ನಾವಿಲ್ಲಿ ರೆಡಿ ಮಾಡ್ತಿದ್ವಿ ಲಕ್ಷ್ಮಿನ. ಮೊದಲು ನಾನು ಅಂದರೆ ಬಾಳೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿದ್ದೀನಿ. ಜೊತೆಗೆ ಅಷ್ಟದಳ ಅಂದರೆ ಹೂವು ಬರುತ್ತಲ್ಲ, ಅದನ್ನ ಅಕ್ಕಿ ಮೇಲೆ ರಂಗೋಲಿ ಥರ ಬರಿಬೇಕು. ಅದಾದಮೇಲೆ ಬಿಂದಿಗೆ ಇಕ್ಬೇಕು. ನಾನಿಲ್ಲಿ ಕೆಳಗಡೆ ಬಿಂದಿಗೆಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ, ಮೇಲ್ಗಡೆ ಕಲಶ ಕೂರ್ಸೋದಲ್ವ ನೀರು ಹಾಕಿ. ಹಾಗಾಗಿ ನಾನು ಕೆಳಗಡೆ ಬಿಂದಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ಯಾವ ಧಾನ್ಯ ಬೇಕಾದ್ರೂ ಹಾಕ್ಕೋಬೋದು. ಗೋಧಿ ಇದ್ದರೆ ಗೋಧಿ, ಇಲ್ಲಾಂದರೆ ಬೇಳೆ ಇದ್ದರೆ ಬೇಳೆ. ಅಂದರೆ ಗ್ರಿಪ್ಪಾಗಿ ಕೂರ್ಬೇಕಲ್ವ ಭಾರವಾಗಿ, ಅದಕ್ಕೆ ನಾನು ಕೆಳಗಡೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಮೊದಲೇ ಸ್ಯಾರಿ ಎಲ್ಲ ಪಿನ್ ಮಾಡಿದ್ದರಿಂದ ಬೇಗನೆ ಆಯಿತು. ಆದ್ರೂ 1 ಅವರ್ ಆಯಿತು ಇದೆಲ್ಲ ಲಕ್ಷ್ಮಿಗೆ ಅಲಂಕಾರ ಮಾಡೋ ಅಷ್ಟರಲ್ಲಿ. ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅಷ್ಟು ಬೇಗ ಓಡ್ತಿತ್ತು ಟೈಮು. ಒಂದು 5 ಗಂಟೆ ಒಳಗಡೆನೇ ಮುಗಿಸಿದ್ವಿ. ತಟ್ಟೆ ಎಲ್ಲ ಜೋಡಿಸ್ಕೊಳ್ಳೋ ಅಷ್ಟು 5:30 ಆಯಿತು. 5:30 ಕರೆಕ್ಟಾಗೆ ಪೂಜೆ ಮಾಡಿದ್ವಿ ನಾವು. ನಮಗೇನೋ ಆವಾಗಿಂದನೂ ಲಕ್ಷ್ಮಿ ಹಬ್ಬನ ಅಂದರೆ ಸೂರ್ಯ ಉದಯ ಆಗೋದ್ರೊಳಗಡೆ ಮಾಡೋದೇನೆ ಟೈಮಿಂಗ್ಸ್ ಎಲ್ಲ ಇರುತ್ತೆ. ಬಟ್ ಸೂರ್ಯ ಉದಯ ಆಗೋದ್ರೊಳಗಡೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ಬೆಳಗತ್ತು ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡಬೇಕು ಅಂತ ತುಂಬ ಜನ ಹೇಳ್ತಾರೆ, ತುಂಬ ಒಳ್ಳೆಯದಾಗುತ್ತೆ ಅಂತ. ಹಾಗಾಗಿ ನಾವು ಯಾವಾಗಲೂ ಹಾಗೆ ಮಾಡ್ತೀವಿ. ಇನ್ನು ನಾವಿಲ್ಲಿ ಸೀರೆ ಹಾಕ್ಬಿಟ್ಟು ಅಂದರೆ ಪಿನ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಗಟ್ಟಿ ಕಟ್ಕೊತಾ ಇದ್ವಿ. ಕಲಶ ಕೂಸಾದ್ಮೇಲೆ ಒಂದು ಸ್ವಲ್ಪನೂ ಅಲ್ಲಾಡಬಾರ್ದು. ಅಲ್ಲಾಡಿದ್ರೆ ಅಕಸ್ಮಾತ್ ಏನಾದರೂ ತೊಂದರೆ ಆಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ನಿಮಗೆ ವಿಡಿಯೋ ನೋಡೋಕ್ಕೆ ಲಾಂಗ್ ಇರ್ಬೋದು, 30 ಮಿನಿಟ್ಸ್ ಹಾಕಿದ್ದೀನಿ. ಯಾಕಂದರೆ ನನಗೆ ಮೆಮೊರೀಸ್ ಬೇಕು ಅಂತ ನಾನು ಹಾಗೆ ಇಕ್ಕಿದ್ದೀನಿ. ತುಂಬ ಏನು ಫಾರ್ವರ್ಡ್ ಮಾಡೋಕ್ಕೆ ಹೋಗಿಲ್ಲ. ಇನ್ನು ಸ್ಯಾರಿ ಬಂದು ಪಿಂಕ್ ಕಲರ್ ಆಗಿರೋದ್ರಿಂದ ನಾನು ವೈಟ್ ಕಲರ್ ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡಿದ್ದೆ. ಅಂದರೆ ಸ್ಕರ್ಟನ್ ಇತ್ತು ಗ್ರೀನ್ ಕಲರು ಲೀಫಿಂದು. ಬಟ್ ನಾನು ಗ್ರೀನ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ವೈಟ್ ಕಲರ್ನ ಬ್ಯಾಕ್ಗ್ರೌಂಡಾಗಿ ಸೆಲೆಕ್ಟ್ ಮಾಡಿದೆ. ಬಟ್ ಗ್ರೀನ್ ಸಿಗಲಿಲ್ಲ. ನನಗೆ ಯಾಕೋ ಇದೆ ಪಿಂಕ್ ಕಲರೇ ಇಷ್ಟ ಆಗುತ್ತೆ. ಹಾಗಾಗಿ ಪಿಂಕ್ ಕಲರೇ ತೊಗೊಂಡೆ ಸ್ಯಾರಿನ. ಇಲ್ಲಿ ನಾನು ಮೆಜವಾನು ನೋಡ್ತಾ ಇದ್ದೀವಿ. ನಾನು ಅಂದರೆ ಎವ್ರಿ ಟೈಮ್ ಒಂದೊಂದು ಮರ್ತೋಗ್ತಿದ್ದೆ. ಸ್ಯಾರಿ ಅಂದರೆ ಇದು ಸ್ಯಾರಿ ಏನೋ ಕರೆಕ್ಟಾಗಿ ಉಡಿಸಿದ್ವಿ. ಬಟ್ ಬ್ಲೌಸ್ ಪೀಸ್ನ ಯಾವ ರೀತಿ ಇಟ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ಮರ್ತೋಗಿತ್ತು. ಹಾಗಾಗಿ ಮತ್ತೆ ಮೊಬೈಲ್ ನೋಡಿಕೊಂಡು ಮತ್ತೆ ಬಂದೆ. ಯಾವ ರೀತಿ ಮತ್ತೆ ಇದು ಮಾಡಬೇಡ ಅಂತ ಮೆಜವಾನ್ರು ಹೇಳ್ತಾಯಿದ್ರು. ಹಾಗಾಗಿ ಒಂದ್ಸಲ ಮೊಬೈಲಲ್ಲಿ ವೀಡಿಯೋ ಇತ್ತಲ್ವ, ನೋಡ್ಬಿಡೋಣ ಅಂತ ನೋಡ್ಕೊಂಡ್ಬಂದೆ. ಆಮೇಲೆ ಹೇಳಿದೆ ಈ ರೀತಿಯಾಗಿ ಅಂತ ಪಿನ್ನೆಲ್ಲ ಮಾಡ್ಕೊಂಡ್ವಿ. ಸ್ಯಾರಿ ಉಡ್ಸೋ ನೋಡಿ ಆಗಲೇ ಬೊಂಬೆ ಆಕಾರ ಬಂದೇ ಬಿಡ್ತು ನಮ್ಮ ಪುಟ್ಟ ಲಕ್ಷ್ಮಿಗೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ಇನ್ನು ಅಂದರೆ ಅವತ್ತಿನ ದಿನ ತುಂಬ ಮಳೆ ಬಂತು. ಲಕ್ಷ್ಮಿ ಹಬ್ಬದ ದಿನ ನೈಟು ಅಷ್ಟೇ, ತಿರ್ಗಾ ಮಧ್ಯಾಹ್ನವೂ ಬಂತು, ನೈಟು ಬಂತು ಕುಂಕುಮ ಕರಿಕ್ಕೆ ಹೋಗ್ಬೇಕಾದ್ರೆ. ಹಾಗಾಗಿ ತುಂಬ ಗಜಿಬಿಜಿ ಅನಿಸ್ತಿತ್ತು. ಹೊಸ ಸ್ಯಾರಿ ಬೇರೆ ಇಟ್ಕೊಂಡಿದ್ವಿ, ಎತ್ಕೊಂಡು ಹೋಗಬೇಕಿತ್ತು.
ಅವತ್ತು ಮಧ್ಯಾಹ್ನ ಮಳೆ ಬೇರೆ ಬಂದಿತ್ತ. ನಮ್ಮ ಆಂಟಿನೂ ಕೂಡ ಕುಂಕುಮ ಕರೆದಿದ್ರು. ನಮ್ಮ ಯಜಮಾನ್ರು ಬೇರೆ ಲೇಟಾಗಿ ಬಂದು ಆಫೀಸಿಂದ, ಹಾಗಾಗಿ ಆಮೇಲೆ ಹೋಗ್ಬಿಟ್ಟು ಬಂದ್ವಿ. ಒಂದು 4 ಗಂಟೆಗೆ ಹೋಗಿ 5:15ಗೆಲ್ಲ ಬಂದ್ಬಿಟ್ವಿ. ನಾನು ಸ್ಯಾರಿ ಏನೂ ಪಿನ್ ಮಾಡಿ ಇಟ್ಕೊಂಡಿರಲಿಲ್ಲ ನಾನು ಉಟ್ಕೊಳ್ಳೋಕ್ಕೆ. ಹಾಗೆ ಒಂದು ಸ್ಯಾರಿ ಪಿನ್ನೆ, ಒಂದು ನೆರಿಗೆನೇ ಮಾಡಿದೆ ಪಿನ್ನು. ನನಗೆ ಅಂದರೆ ಫುಲ್ಲು ನೀಟಾಗಿ ಪಿನ್ ಮಾಡಿ ನೀಟಾಗಿ ಉಟ್ಕೋಬೇಕಂತ ಆಸೆ ಇತ್ತು. ಬಟ್ ಯಾವಾಗಲೂ ಅಷ್ಟೇ ಲಕ್ಷ್ಮೀ ಹಬ್ಬದಲ್ಲಿ ತುಂಬ ಅರ್ಜೆಂಟಾಗಿ ಉಟ್ಕೊಂಡಿರ್ತೀನಿ. ನೀಟಾಗಿ ಮೇಕಪ್ಪು ಮಾಡ್ಕೊಳಕ್ಕೆ, ಮೇಕಪ್ಪನ್ನೇ ಏನೂ ಇಲ್ಲ, ಜಸ್ಟ್ ಕ್ರೀಮ್ ಅಷ್ಟೇ. ನಾನು ಲಿಪ್ಸ್ಟಿಕ್ ಕೂಡ ಹಾಕಿಲ್ಲ ಅವತ್ತು. ಬಿಕಾಸ್ ನನಗೆ ಹೇಳಿದ್ನಲ್ಲ, ಎಕ್ಸ್ಪೈರಿ ಆಗಿ ಅದು ಹಾಕ್ಕೊಂಡು ಫುಲ್ಲು ಅಲರ್ಜಿ ಆಗಿಬಿಟ್ಟಿತ್ತು ಲಿಪ್ಸು. ಜನವರಿ ಫೆಬ್ರವರಿ ತುಂಬ ಮ್ಯಾರೇಜಸ್ ಇತ್ತು ಅಂದ್ಬಿಟ್ಟು ಹಾಕ್ಕೊಂಡಿದ್ದೆ. ನಾನು ನೋಡಿರಲಿಲ್ಲ ಎಕ್ಸ್ಪೈರಿ ಡೇಟ್ನ, ಹಾಗಾಗಿ ಲಿಪ್ಸ್ ಫುಲ್ಲು ಅಲರ್ಜಿಯಾಗಿ ಇವಾಗಲೂ ಹಾಕ್ಕೊಂಡ್ರೆ ಸ್ವಲ್ಪ ಆಗಲ್ಲ. ಹಾಗಾಗಿ ಈ ಇಯರ್ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಫುಲ್ಲು ಏನೋ ಅಂತ ಲುಕ್ಕು ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಸೆರಗು 1 ಮಾರಷ್ಟು ಬಿಟ್ಕೋಬೇಕಿತ್ತು. ಬಟ್ ತುಂಬಾ ಅಂದರೆ ಕಮ್ಮಿ ಬಿಟ್ಕೊಬಿಟ್ಟಿದ್ದೆ. ಹಾಗಾಗಿ ಈ ಕಡೆ ಹಾಕೋಣ ಅಂತ ನೋಡ್ತಿದ್ದೆ, ಸಿಗ್ತಾನೆ ಇರಲಿಲ್ಲ. ಇನ್ನೇನು ಜುವೆಲ್ರಿ ಎಲ್ಲ ಹಾಕ್ತೀವಲ್ಲ ಬಿಡು ಅಂದ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟೆ. ಒಂದು ಸೆರಗು ತಾನೆ ನೋಡಿ ಟ್ರೈ ಮಾಡ್ತಿದ್ದೀನಿ, ಬರ್ತಾನೆ ಇರಲಿಲ್ಲ. ನಾನು ಅಂದರೆ ಸ್ಯಾರಿ ಪಿನ್ ಮಾಡ್ಕೋಬೇಕಾದ್ರೆ ನೋಡ್ಕೊಂಡಿದ್ದೆ, ಅಷ್ಟೊಂದು ಅರ್ಜೆಂಟಲ್ಲೇ ಪಿನ್ ಅಂದರೆ ಹಿಂದಿನ ದಿನ ಏನು ಮಾಡಿಲ್ಲ, ಒಂದು ವಾರ ಮುಂಚೆನೇ ಮಾಡಿಟ್ಕೊಂಡಿದ್ದೆ. ಬಟ್ ಪಾಪು ನಮ್ಮ ಜೊತೆ ಆಟ ಆಡ್ತಿದ್ಲು, ನಮ್ಮ ಮನೆ ರೆಂಟಿಗಿರೋದು. ಅವಳನ್ನ ನೋಡ್ತಾ ಸ್ವಲ್ಪ ಕಮ್ಮಿನೇ ಬಿಟ್ಕೊಬಿಟ್ಟಿದ್ದೀನಿ ಸೆರಗುನ. ಹಾಗಾಗಿ ಹೀಗೆ ಬಂತು ನೋಡಿ. ಆಲ್ರೆಡಿ ಗೊಂಬೆ ಹಾಕೋದ ಬಂದ್ಬಿಡ್ತು ನಮ್ಮ ಲಕ್ಷ್ಮಿಗೆ. ಇನ್ನು ಲಕ್ಷ್ಮಿಗೆ ಬ್ಯಾಂಗಲ್ಸ್ ಎಲ್ಲ ತಂದಿದ್ದೆ. 2 ಬ್ಯಾಂಗಲ್ ತಂದಿದ್ದೆ, ಒಂದು ಮೊಡ್ಲಕ್ಕಿಗಿಟ್ಟೆ, ಇನ್ನು ಒಂದನ್ನ ಪಿಂಕ್ ಕಲರು ಮತ್ತು ಬ್ಲೂ ಕಲರ್ ಸ್ಯಾರಿ ಕಲರೇ ತೊಗೊಬಂದಿದ್ದೆ. ಅದನ್ನ ಕೂಡ ಕೈಗೆಲ್ಲ ಹಾಕ್ತೆ. ನಾನು ಒಳಗಡೆ ಪೇಪರ್ ಹಾಕಿದ್ದೀನಿ, ಹಾಗಾಗಿ ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಹ್ಯಾಂಡ್ಸು. ನಂಗೆ ಇದುವರೆಗೂ ಅದೇನೋ ಗೊತ್ತಿಲ್ಲ, ಕೈ ಕಾಲು ದೇವಿಗೆ ತೊಗೋಬೇಕು ಅಂತ ಅನಿಸೇ ಇಲ್ಲ. ಅಂದರೆ ಪೇಪರಲ್ಲೇ ತೊಡೆ ಥರ ಮಾಡ್ತೀನಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಕಾಣ್ತಾಳೆ ನಮ್ಮ ಮುದ್ದು ಲಕ್ಷ್ಮಿ. ನನಗೆ ಅಂದರೆ ತೊಗೊಂಡ್ರೆ ಅಂದರೆ ಗೋಲ್ಡ್ ಕಲರ್ ಬರುತ್ತಲ್ಲ, ಆ ರೀತಿ ತೊಗೋಬೇಕು ಅನ್ನೋದು ಆಸೆ. ರಾಜಾ ಮಾರ್ಕೆಟಲ್ಲಿ ಕೂಡ ಕೇಳಿದೆ, ಬಟ್ ಅದನ್ನ 2000 ಏನೋ ಹೇಳಿದ್ದು. ನೋಡೋಣ, ನೆಕ್ಸ್ಟ್ ಇಯರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮದು 14ನೇ ವರ್ಷದ್ದು ಹಬ್ಬ. ಮುಂದಿನ ವರ್ಷ 15 ವರ್ಷ ತುಂಬುತ್ತೆ. ನಮ್ಮಮ್ಮ ಇದ್ದಾಗಂತೂ ನೈಟೆಲ್ಲ ನಿದ್ದೆ ಮಾಡ್ತಿರ್ಲಿಲ್ಲ, ಒಬ್ಬಟ್ಟೆಲ್ಲ ತಟ್ಕೊಂಡು ಬರೀ ಲಕ್ಷ್ಮಿ ಮೇಲೆ ಫೋಕಸ್ ಮಾಡ್ತಿದ್ವಿ. 1 ಅವರ್ ಇಲ್ಲ 2 ಅವರ್ ಅಷ್ಟೇ ನಿದ್ದೆ ಮಾಡಿ 1 ಗಂಟೆ ಆಗ್ತಿತ್ತು ಒಬ್ಬಟ್ಟೆಲ್ಲ ತಟ್ಟಿ ಮಾಡೋ ಅಷ್ಟಿದೆ. ತಿರ್ಗಾ 1 ಗಂಟೆಗೆ ಹೋಗಿ ಬಂದ್ಕೊ, ತಿರ್ಗಾ 3 ಗಂಟೆಗೆ ಎದ್ಬಿಟ್ಟು ಲಕ್ಷ್ಮಿನ ರೆಡಿ ಮಾಡು, ಈ ಥರನೇ ಮಾಡ್ತಿದ್ವಿ. ನಮ್ಮಮ್ಮ ಇದ್ದಾಗಿಂದನೂ ಅಷ್ಟೇ ಹಂಗೆ ಮಾಡ್ತಿದ್ವಿ. ಆಮೇಲೆ ನಮ್ಮಮ್ಮ ಹೋದಾಗ 1 ವರ್ಷ ಏನೋ ಬಿಟ್ವಿ, ಸುತ್ತಾಗಿರ್ತಲ್ಲ 1 ಇಯರ್ ಯಾವುದೂ ದೇವ್ರು ಮಾಡೋಂಗಿಲ್ಲ.
ಆಮೇಲೆ ತಿರ್ಗಾ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಮ್ಮ ಇದ್ದಿದ್ದೆ 15 ವರ್ಷ ಆಗಿರೋದು, ಈ ವರ್ಷ ಕಂಪ್ಲೀಟ್ ಆಗಿರೋದು. ಬಟ್ 14ನೇ ವರ್ಷ ಆಯಿತು ಅಷ್ಟೇ. ಹಾಗೆ ಇಲ್ಲಿ ಸ್ಯಾರಿ ಎಲ್ಲ ನೀಟಾಗಿ ನೆರಿಗೆ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣ್ತಿತ್ತು ದೇವರು. ನೀವು ಕಳಶಕ್ಕೆ ನೀರು ಹಾಕೋಕ್ಕಿಂತ ಮುಂಚೆನೇ ಏನೇನು ಅಲಂಕಾರ ಬೇಕು ಅದನ್ನೆಲ್ಲ ಇವಾಗಲೇ ಮಾಡ್ಕೊಡಿ. ಯಾಕಂದರೆ ಕಳಶ ಇಟ್ಟಾದ್ಮೇಲೆ ನೀವು ಹಾರ ಎಲ್ಲ ಹಾಕೋಕ್ಕೆ ಹೋದರೆ ಕಳಶ ಅಲ್ಕಾಡ್ಬಿಡುತ್ತೆ. ಹಾಗಾಗಿ ಜುವೆಲ್ರಿ ಎಲ್ಲ ನಾನು ಇವಾಗಲೇ ಹಾಕ್ಕೊತಾ ಇದ್ದೀನಿ. ನನ್ನ ಹತ್ರ ವೈಟ್ ಸ್ಟೋನಿಂದು ಇದೆ, ಗೋಲ್ಡಿಂದು ಇದೆ. ಅಂದರೆ ಪ್ಯೂರ್ ಗೋಲ್ಡ್ ಅಲ್ಲ, ಇಮಿಟೇಷನ್ ಜುವೆಲ್ರಿ ನಾನು ಹಾಕ್ತಾ ಇರೋದು. ಯಾವಾಗಲೂ ಅಷ್ಟೇ ಮನೆ ಮಹಾಲಕ್ಷ್ಮಿ ಅಂದರೆ ನಾವುಗಳು ಏನೇ ಚಿನ್ನ ಇರಲಿ ಅದನ್ನ ಲಕ್ಷ್ಮಿ ಹಬ್ಬದ ದಿನ ಹಾಕ್ಕೋಬೇಕಂತೆ. ಲಕ್ಷ್ಮಿಗಿಲ್ಲ ಅನ್ನೋ ಪರವಾಗಿಲ್ಲ, ನಾವು ಹಾಕ್ಕೋಬೇಕಂತೆ. ಹಂಗಂತ ಯಾರೋ ಒಬ್ರು ಹೇಳಿದ್ದು, ಪೂಜಾರಿಗಳನ್ನ ಕೇಳಿಸ್ಕೊಂಡಿದ್ದೆ. ಹಾಗಾಗಿ ಲಕ್ಷ್ಮಿಗಂತಾನೆ ಸೆಟ್ಟೆಲ್ಲ ಇಟ್ಬಿಟ್ಟಿದ್ದೀನಿ. ಅದು ಯೂಸ್ ಮಾಡಲ್ಲ ನಾವು, ಬರೀ ದೇವ್ರಿಗಷ್ಟೇ ಯೂಸ್ ಮಾಡೋದು. ಇನ್ನು ಕಳಶಕ್ಕೆ ನೀರು ಹಾಕ್ಬಿಟ್ಟು ಗೆಜ್ಜೆ ವಸ್ತ್ರ ಹಾರ ಎಲ್ಲ ಹಾಕ್ಬಿಡ್ತೀವಿ ಇವಾಗಲೇ. ಇನ್ನು ಜುವೆಲ್ರಿ ಎಲ್ಲ ಹಾಕಿದ್ದಾಯಿತು. ನಾನು ಕಳಶದ ಐಟಮ್ ಎಲ್ಲ ಜೋಡಿಸಿಕೊಂಡಿದ್ನಲ್ಲ, ಅದನ್ನೆಲ್ಲ ಒಂದೊಂದೇ ಹಾಕ್ಕೊತಾ ಇದ್ದೀನಿ. ಮೊದಲು ಅರಿಶಿನ ಕುಂಕುಮ ಹಾಕಿ ಆಮೇಲೆ ಏನೇನಿದೆ ಅವೆಲ್ಲ ಹಾಕ್ಕೋಬೇಕು. ಕಮಲದ ಹೂವು ಮತ್ತು ಕವಡೆ ಮತ್ತು ಲಾವಂಚ ಬೇರು ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಕಾಯಿನು ಮತ್ತು ಒಂದು ಬೆಳ್ಳಿ, ಒಂದು ಚಿನ್ನ, ಏನಾದರೂ ಸಣ್ಣ ಪುಟ್ಟದಿದ್ದೆ ನಿಮ್ಮ ಹತ್ರ ಉಂಗುರ ಇರ್ಬೋದು, ಇಲ್ಲ ಮೂಗ್ಬಟ್ಟು ಇರ್ಬೋದು, ಏನಾದರೂ ಒಂದು ಅದರೊಳಗಡೆ ಹಾಕಿ ಮತ್ತು ಒಂದೇ ಒಂದು ಹೂವು ಹಾಕಿ ಇನ್ನು ಕಳಶ ಸ್ಥಾಪನೆ ಆಯಿತು. ಇನ್ನು ದೇವಿ ಅಂದರೆ ಕಾಯಿಕ್ಬಿಟ್ಟು ದೇವಿನ ಮುಖವಾಡನ ಕಟ್ಟೋದು ಅಷ್ಟೇ. ಆಮೇಲೆ ನೀವು ನೋಡ್ಕೋಬೇಕು ಮೊದಲೇ ಪೊಸಿಷನ್ ಎಲ್ಲ ಕರೆಕ್ಟಾಗಿದೆಯಾ ಅಂತ. ನೀವು
ಹಾರ ಎಲ್ಲ ಹಾಕಾದ್ಮೇಲೆ ಮತ್ತೆ ಮುಟ್ಟಂಗಿಲ್ಲ ಕಳಶನ. ಹಾಗಾಗಿ ಹಾಗೆ ನಾನಿಲ್ಲಿ ದೇವಿಗೆ ಅರ್ಶಿನದ್ದು ತಾಳಿ ಕೊಂಬು ಕೂಡ ಹಾಕ್ಕೊಂಡೆ. ಅಂದರೆ ಅರ್ಶಿನದ ಕೊಂಬಿಂದು ತಾಳಿ ನಾವು ಚಿನ್ನದಿರೋ ಕೆಲವು ಚಿನ್ನದ ಮಾಡಿಸಿ ದೇವ್ರಿಗೆ ಹಾಕ್ತಾರೆ. ಬಟ್ ನಾನು ಇನ್ನೂ ತೊಗೊಂಡಿಲ್ಲ, ಹಾಗಾಗಿ ಬರೀ ಅರ್ಶಿನದ ಕೊಂಬಲ್ಲೇ ತಾಳಿನ ಹಾಕಿದ್ದೀನಿ. ಮತ್ತು ಆ ಕಡೆ ಈ ಕಡೆ ಕೈ ಬೋರ್ಡ ಕಾಣಬಾರ್ದಲ್ವ, ಹಾಗಾಗಿ ಕಮಲ ಇಕ್ಕಿದ್ದೀನಿ. ಜೊತೆಗೆ ಜಡೆಬಿಲ್ಲೆ ಕೂಡ ಹಾಕಿದ್ದೀನಿ. ಇದು ದೇವ್ರಿಗಂತಲೇ ತೊಗೊಂಡಿದ್ದು, 13 ವರ್ಷದ್ದೇ ಅಂದ್ಕೊಳ್ಳಿ ಇದು ತೊಗೊಂಡು. ಆಗಲೇ ತುಂಬಾ ಚೆನ್ನಾಗಿದೆ, ಒಂದೇ ಒಂದು ಸ್ಟೋನ್ ಕೂಡ ಒದ್ದೋಗಿಲ್ಲ. ನಾನು ಕಾಟನ್ನಲ್ಲೇ ಇಕ್ಕಿದ್ದೀನಿ. ಕಾಟನ್ ಹಾಕ್ಬಿಟ್ಟು ಒಂದು ಅಂದರೆ ಬಾಕ್ಸ್ಗೆ ಕಾಟನ್ ಹಾಕ್ಬಿಟ್ಟು ಅದರಲ್ಲಿ ಇಕ್ತೀನಿ. ಇನ್ನು ಕಳಶದ ಕಾಯಿ ಇಕ್ಬಿಟ್ಟು ದೇವಿಗೆ ಮುಖವಾಡ ಕಟ್ಟಿದ್ರೆ ಮುಗೀತು. ಪೊಸಿಷನ್ ನೋಡಿಕೊಂಡು ಇಟ್ಬಿಟ್ಬೇಕು ಹಂಗೆ. ಇಲ್ಲಿ ನಮ್ಮ ಅಪ್ಪ ಕೂಡ ಬಂದು ಅಂದರೆ ಮುಖವಾಡ ಪೊಸಿಷನ್ ಕರೆಕ್ಟಾಗಿದೆಯಾ ಅಂತ ನೋಡೋಕ್ಕೆ. ಹಾಗೆ ಟೈಟಾಗಿ ಕಟ್ಟಿ, ಯಾಕಂದರೆ ಬಿದ್ದೋಗ್ಬಾರ್ದಲ್ವ, ಹಾಗಾಗಿ ಹಿಂದೆ ನಿಂತ್ಕೊಂಡು ನೋಡ್ತಿದ್ವಿ ನೇರವಾಗಿದೆಯಾ ಇಲ್ಲ ಸೊಟ್ಟ ಇದೆಯಾ ಬಟ್ಟೆ ಇದೆಯಾ ಅಂತ. ಕರೆಕ್ಟಾಗಿ ಅನ್ಸಿದ್ಮೇಲೆ ನೀಟಾಗಿ ಕೂರಿಸ್ಬಿಟ್ವಿ. ಆಮೇಲೆ ಹೂವು ಏನೇನಿದೆ ಎಲ್ಲ ಹಾಕಿದ್ವಿ. ನಾನು ಕಾಣಬಾರ್ದು ಅಂತ ಹೂವು ಹಾಕೋಣ ಅಂದ್ಕೊಂಡ್ವಿ ಶಾವನ್ಗೆ. ಬಟ್ ಅದು ಬಾರಕ್ಕೆ ಏನಾದ್ರು ಕಳಶ ಬಿದ್ದೋದೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಬರೀ ಬಿಡಿ ಹೂವನೇ ಇಟ್ವಿ.
ಇನ್ನು ತಟ್ಟೆ ಗಿಟ್ಟೆ ಎಲ್ಲ ಜೋಡಿಸ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡಿದ್ವಿ. ಟೇಬಲ್ ಮೇಲೆ ಇಟ್ಟು ಮತ್ತು ಬಳೆ ತಂದಿದ್ವಲ್ಲ, ಬಳೆ ಮತ್ತು ದೀಪಗಳೆಲ್ಲ ಇಟ್ಬಿಟ್ಟು ನಾನು ಇವಾಗ ದೀಪ ಹಚ್ಚೋಣ ಅಂತ ಬಂದೆ. ಹೇಳಿದ್ನಲ್ಲ 5:15 ಅವಾಗ ದೀಪ ಹಚ್ಬೇಕಾದ್ರೆ. ಆ ಅಪ್ಪ ಅಲ್ಲಿ ದೇವ್ರ ಪೂಜೆ ಮೊದಲೇ ಕುಲದೇವ್ರ ಪೂಜೆ ಮಾಡಿದ್ದು. ಮತ್ತು ನಾವು ಕಳಶ ಇಕ್ಬೇಕಾದ್ರೆ ಕಳಶಕ್ಕೆ ಒಳಗಡೆ ಹಾಕ್ತೀವಲ್ಲ, ಆವಾಗಲೇ ವಿಘ್ನೇಶ್ವರನ ಪೂಜೆ ಮಾಡ್ಕೋಬೇಕು. ಫಸ್ಟು ವಿಘ್ನೇಶ್ವರನಿಗೆ ಪೂಜೆ, ಏನೂ ವಿಘ್ನ ಆಗದೆ ಇಲ್ಲಪ್ಪ ಅಂತ. ಆಮೇಲೆ ಕುಲದೇವ್ರ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ಬೋದು. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಏನಾದರೂ ತಪ್ಪಿದ್ದೆ ಕ್ಷಮಿಸಿ, ಓಕೆನಾ? ನಂಗೆ ಗೊತ್ತಿರೋದಿಷ್ಟೇ. ನಾವು ಪ್ರತಿ ಇಯರ್ ಹೀಗೆ ಫಾಲೋ ಮಾಡ್ಕೊಬರೋದು. ಇನ್ನು ಹಣ್ಗಳೆಲ್ಲ ತಂದಿದ್ವಲ್ಲ, ಯಾವುದು ಪೈನಾಪಲು ಮತ್ತು ಜೋಳ ಬಿಡಿಸಿಕ್ಕಿದ್ವಿ. ತುಂಬ ಚೆನ್ನಾಗಿ ಕಾಣುತ್ತೆ ಡೆಕೋರೇಷನ್ಗಂತ ಐತೆ. ಇನ್ನು ಚಿಕ್ಕಪೇಟೆ ಆನೆ ಕೂಡ ತಂದಿದ್ದೆ, ಅದನ್ನ ಲಕ್ಷ್ಮಿ ಪಕ್ಕಕ್ಕೆ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣ್ತಿತ್ತು. ವೆಯ್ಟ್ ಕೂಡ ಇದೆ. ಅದು ಆನೆ ಯಾವುದು ಜರ್ಮನ್ ಸಿಲ್ವರು, ತುಂಬಾ ಚೆನ್ನಾಗಿದೆ. ಇನ್ನು ಸಾಯಂಕಾಲದ್ದು ವ್ಲಾಗು ನಾನು ಇನ್ನೊಂದು ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ, ಬಿಕಾಸ್ ತುಂಬ ಲಾಂಗ್ ಆಗೋಗುತ್ತೆ ಸಾಯಂಕಾಲದ್ದು. ಮತ್ತು ಮಾರನೇ ದಿನ ಎಲ್ಲ ಲಕ್ಷ್ಮಿ ಎಲ್ಲ ನೀಟಾಗಿ ಎತ್ತೋದು. ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಅಂತ ಅಷ್ಟೇ ಇದೆ. 30 ಮಿನಿಟ್ಸ್ ಆಗುತ್ತೆ. ನೀವು ನೋಡಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಮೆಮೊರಿಯಾಗಿ ಇರಬೇಕು ಅಂತ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಪಾರ್ಟ್ 2 ಕೂಡ ಬರುತ್ತೆ, ನೋಡ್ತಾ ಇದ್ದೀವಿ. ಓಕೆನಾ? ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.